ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್, ಭವ್ಯ ಗೌಡ, ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಹಾಗೆ ಕರ್ಣ ಧಾರಾವಾಹಿ ಯಾವಾಗ್ಲೂ TRPಯಲ್ಲಿ ನಂಬರ್ 1 ಸ್ಥಾನವನ್ನ ಪಡೆದುಕೊಳ್ಳುತ್ತಾ ಬರುತ್ತಿದೆ. ಇನ್ನು ಕರ್ಣ ಸೀರಿಯಲ್ನ ಹೊಸ ಎಪಿಸೋಡ್ಗಳು ರೋಮಾಂಚನವಾಗಿಯೂ ರೊಮ್ಯಾಂಟಿಕ್ ಆಗಿಯೂ ಮೂಡಿ ಬರುತ್ತಿವೆ. ಹೊಸ ಎಪಿಸೋಡ್ಗಳನ್ನು ನೋಡಿ ಪ್ರೇಕ್ಷಕರು ಖುಷಿಯಾಗಿದ್ದಾರೆ. ನಿಧಿಗೆ ಕರ್ಣ ಮನೆಯವರ ಮುಂದೆಯೇ ಅರ್ಜುನ್ನೊಂದಿಗೆ ಎಂಗೇಜ್ಮೆಂಟ್ ಆಗುವ ಸಂದರ್ಭದಲ್ಲಿಯೇ ಮುತ್ತಿನ ಉಡುಗೊರೆ ಕೊಟ್ಟಿದ್ದಾನೆ. ಇನ್ನು ರಿಂಗ್ ಹಾಕಿದ್ದಾಯ್ತು, ಇನ್ನೇನಿದ್ದರೂ ತಾಳಿ ಕಟ್ಟುವುದು ಮಾತ್ರ ಬಾಕಿ ಇದೆ ಎಂದು ಕರ್ಣ ನಿಧಿಗೆ ಹೇಳಿದ್ದಾನೆ. ನೀವು ಯಾವತ್ತಿದ್ದರೂ ನಮ್ಮವರು ಎಂದು ಹೇಳುತ್ತಾ ಕೆನ್ನೆಗೆ ಮುತ್ತಿಟ್ಟಿದ್ದಾನೆ. ಇನ್ನು ನಿಧಿ ಹಾಗೂ ಅರ್ಜುನ್ ಎಂಗೇಜ್ಮೆಂಟ್ ಆಗುತ್ತಿದೆ. ಈ ಸಂದರ್ಭದಲ್ಲಿ ಕರೆಂಟ್ ಹೋಗಿದ್ದು ಕರ್ಣನೇ ನಿಧಿಗೆ ರಿಂಗ್ ತೊಡಿಸಿದ್ದಾನೆ. ಫೋನ್ ನಲ್ಲಿ ನನ್ನ ಹುಡುಗಿ ತುಂಬಾ ಸಿಂಪಲ್, ಸೊ ಡಿಸೈನ್ ಸಿಂಪಲ್ ಆಗಿದ್ದರೂ ಕಲರ್ ಡಾರ್ಕ್ ಆಗಿ ಬರಲಿ, ಆರ್ಟಿಸ್ಟಿಕ್ ಆಗಿರಲಿ ಅಂತ ಕರ್ಣ ಫೋನ್ ನಲ್ಲಿ ಮಾತನಾಡುತ್ತಿರುವುದನ್ನು ನಿಧಿ ಕೇಳಿಸಿಕೊಂಡಿದ್ದಾಳೆ. ಮುಖ್ಯವಾಗಿ ಫಿನಿಶಿಂಗ್ ಮಿಸ್ ಮಾಡಬೇಡಿ, ಚೆನ್ನಾಗಿ ಬರಲಿ ಎಂದು ಕರ್ಣ ಹೇಳಿದ್ದಾನೆ. ಈ ಸಂದರ್ಭದಲ್ಲಿ ನಿಧಿ ಎಂಟ್ರಿ ಕೊಟ್ಟಿದ್ದಾಳೆ. ನನ್ನ ಹುಡುಗಿ ಬಂದಿದ್ದಾಳೆ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಕರ್ಣ ಫೋನ್ ಕಟ್ ಮಾಡಿದ್ದಾನೆ. ಒಂದು ಸೇಫರ್ ಸೈಡ್ ಇರ್ಲಿ ಅಂತ ಫೋನ್ ಕಟ್ ಮಾಡಿದೆ. ನೀವು ಫೋನ್ ಕಿತ್ತುಕೊಳ್ಳುವುದು ಇದೇನಪ್ಪ ಅಂತ ಮೆಹಂದಿ ಹಾಕಿಕೊಂಡು ಬೇಜಾರ್ ಮಾಡಿಕೊಳ್ಳುವುದು, ಬರ್ದೇ ಇರೋದು, ಇನ್ಯಾರನ್ನು ನಾನು ಹುಡ್ಕೋದು, ಇದೆಲ್ಲ ಯಾಕೆ ಅಂತ ಕರ್ಣ ತಮಾಷೆ ಮಾಡಿದ್ದಾನೆ. ಇದಕ್ಕೆ ನಿಧಿ ಪದೇ ಪದೇ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ನನ್ನ ಜೀವನನ ಹಾಳು ಮಾಡಬೇಡಿ ಅಂತ ಹೇಳ್ತಾನೆ ಇರ್ಬೇಕಾ ಅಂತ ನಿಧಿ ಕೇಳಿದ್ದಾಳೆ. ನನ್ನಿಂದ ದೂರ ಇರಿ ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ, ಉಸಿರು ಕಟ್ಟಿದಂತೆ ಆಗ್ತಿದೆ ನನಗೆ ಅಂತ ನಿಧಿ ಹೇಳಿದ್ದಾಳೆ. ನಿಮ್ಮ ಮದುವೆಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಕರ್ಣ ಹೇಳಿದ್ದಾನೆ. ಈ ಹುಚ್ಚಾಟ ಬೇಡ, ನನಗೆ ಅರ್ಜುನ್ ಜೊತೆ ಜೀವನನ ನಡೆಸೋದಿದೆ ಅಂತ ನಿಧಿ ಹೇಳಿದ್ರೆ ಅದಕ್ಕೆ ಕರ್ಣ ನಾನು ನನ್ನ ಹುಡುಗಿ ಜೊತೆ ಜೀವನ ಕೂಡಿಸಬೇಕು ಅಂತ ಕರ್ಣ ಹೇಳಿದ್ದಾನೆ. ಈ ರೊಮ್ಯಾಂಟಿಕ್ ಹಾಗೂ ಕೋಪದ ಕಾಂಬಿನೇಷನ್ ನ ಸಂಭಾಷಣೆ ಜನರಿಗೆ ಇಷ್ಟವಾಗಿದೆ. ಇನ್ನು ಕರ್ಣ ಹಾಗೂ ರಮೇಶ್ ನಡುವೆ ಮಾತಿನ ಸಮರ ನಡೆದಿದೆ. ನಿತ್ಯ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟುವಂತೆ ಮಾಡಿದ್ದು ನೀವೇ ತಾನೆ ಅಂತ ರಮೇಶ್ ನ ನೋಡಿ ಕರ್ಣ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ರಮೇಶ್, ಆ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ನೀವು ನಿಗದಿ ಮಾಡಿರುವ ಮುಹೂರ್ತದಲ್ಲಿ ನಿಧಿಗೆ ತಾಳಿ ಕಟ್ಟುವವನು ನಾನೇ ಅಂತ ಕರ್ಣ ಸವಾಲು ಹಾಕಿದ್ದಾನೆ. ಅದಕ್ಕೆ ನಾನು ನೋಡೇ ಬಿಡ್ತೀನಿ ಅಂತ ರಮೇಶ್ ಕೂಡ ಸವಾಲು ಹಾಕಿದ್ದಾನೆ. ನಿಧಿ ಮಲಗಿರುವಾಗ ಆಕೆಯ ಕೈ ಮೇಲೆ ಕೆ ಎಂದು ಮೆಹಂದಿಯಲ್ಲಿ ಕರ್ಣ ಬರೆದಿದ್ದಾನೆ. ನನ್ನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರಬಾರದು ಅಂತ ಕರ್ಣ ಹೇಳಿದ್ದಾನೆ. ಎಷ್ಟೇ ಜನುಮ ಬಂದರೂ ನಮ್ಮಿಬ್ಬರನ್ನು ಯಾರು ದೂರ ಮಾಡೋಕೆ ಆಗಲ್ಲ ಅಂತ ನೀವೇ ಹೇಳಿಲ್ವಾ ಅಂತ ಕರ್ಣ ಕೇಳಿದ್ದಾನೆ. ಇನ್ನು ನಿಧಿನ ಮದುವೆ ಆಗಲು ಬಂದಿರೋ ಅರ್ಜುನನ ಮೇಲೆ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಲೋ ಅರ್ಜುನ, ನಿಂಗೆ ಹಾರ್ಟ್ ಸರ್ಜರಿ ಸರ್ಟಿಫಿಕೇಟ್ ಕೊಟ್ಟವರು ಯಾರು ಎಂದು ಕರ್ಣ ಸೀರಿಯಲ್ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಕರ್ಣ ಸೀರಿಯಲ್ ನಲ್ಲಿ ಅಕ್ಕ ನಿತ್ಯಾಳ ಪ್ರೀತಿಗಾಗಿ ತಂಗಿ ನಿಧಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಅರ್ಜುನ್ ನನ್ನು ಮದುವೆಯಾಗಲು ಒಪ್ಪಿದ್ದಾಳೆ. ಆದರೆ ಹಾರ್ಟ್ ಸರ್ಜನ್ ಆಗಿರುವ ಅರ್ಜುನ್ಗೆ ನಿಧಿಯ ಮನಸ್ಸಿನ ದುಃಖ ಅರ್ಥವಾಗದಿರುವುದು ನೆಟ್ಟಿಗರ ಟ್ರೋಲ್ಗೆ ಕಾರಣವಾಗಿದೆ. ಹೌದು, ಕರ್ಣ ಸೀರಿಯಲ್ ನಲ್ಲಿ ಸದ್ಯ ನಿತ್ಯ ಮತ್ತು ನಿಧಿಯ ನಡುವಿನ ತೊಳಲಾಟದಲ್ಲಿ ನಿತ್ಯ ಗೆಲುವು ಸಾಧಿಸಿದ್ದಾಳೆ. ಕರ್ಣನ ಮೇಲೆ ತನಗೆ ಲವ್ ಆಗಿರುವ ವಿಷಯವನ್ನು ಅವಳು ತಂಗಿ ನಿಧಿ ಎದುರಿಗೆ ಹೇಳಿಕೊಂಡು ಬಿಟ್ಟಿದ್ದಾಳೆ. ತನ್ನ ಅಕ್ಕನಿಗೆ ತನ್ನ ಲವ್ ವಿಷಯ ಹೇಳೋಣ ಎಂದುಕೊಂಡು ಕಾತರದಿಂದ ನಿಧಿ ಕಾಯುತ್ತಿದ್ದಳು. ಆದರೆ ಅದಕ್ಕೂ ಮುಂಚೆ ನಿತ್ಯ ತನಗೆ ಕರ್ಣನ ಮೇಲೆ ಲವ್ ಆಗಿರೋ ವಿಷಯ ತಿಳಿಸಿಬಿಟ್ಟಿದ್ದರಿಂದ ನಿಧಿ ಅಕ್ಕನಿಗಾಗಿ ತ್ಯಾಗ ಮಾಡಲು ಸಿದ್ಧ ಆಗಿದ್ದಾಳೆ. ಇನ್ನು ನಿಧಿ ಮತ್ತು ಅರ್ಜುನ್ ಮದುವೆ ಮಾತುಕತೆ ನಡೆಯುತ್ತಿರುವ ಕಾರಣ ಅವನನ್ನು ಮದುವೆಯಾಗಲು ತಾನು ಸಿದ್ಧ ಎಂದು ನಿಧಿ ಹೇಳಿಬಿಟ್ಟಿದ್ದಾಳೆ. ಇದನ್ನು ಕೇಳಿ ಕರ್ಣನಿಗೆ ಶಾಕ್ ಆಗಿದೆ. ನಿತ್ಯ ಅಳುತ್ತಾ ಈ ವಿಷಯವನ್ನು ಹೇಳಿದರೂ ಅದು ಅರ್ಜುನ್ಗೆ ಗೊತ್ತೇ ಆಗಲಿಲ್ಲ. ನಿಧಿ ಮದುವೆಗೆ ಒಪ್ಪಿದ್ದು ನೋಡಿ ಖುಷಿಯಿಂದ ಕುಣಿದಾಡಿದ್ದಾನೆ. ಹೇಳಿ ಕೇಳಿ ಅವನು ಹಾರ್ಟ್ ಸರ್ಜನ್. ನಿಧಿ ಅಳುತ್ತಾ ಇರುವುದನ್ನು ನೋಡದಿದ್ದರೂ ಅವಳ ಮುಖ ನೋಡಿಯಾದರೂ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಎನ್ನುವುದು ತಿಳಿಯಬೇಕಿತ್ತು. ಆದರೆ ನಿಧಿ ಅಳುತ್ತಾ ಇದ್ದರೂ ಅವನಿಗೆ ಗೊತ್ತೇ ಆಗಲಿಲ್ಲ. ಇದರ ಪ್ರೋಮೋ ಬಿಡುಗಡೆಯಾಗುತ್ತಲೇ ಅರ್ಜುನ್ಗೆ ಹಾರ್ಟ್ ಸರ್ಜನ್ ಸರ್ಟಿಫಿಕೇಟ್ ಕೊಟ್ಟವರು ಯಾರು, ಅವರನ್ನು ಎಳೆದುಕೊಂಡು ಬನ್ನಿ ಎಂದು ನೆಟ್ಟಿಗರು ತಮಾಷೆಯ ಕಮೆಂಟ್ಸ್ ಮಾಡುತ್ತಿದ್ದಾರೆ. ನಿಧಿಯ ಮುಖ ನೋಡಿದ್ರು ಅವಳ ಹೃದಯದಲ್ಲಿ ತಾನಿಲ್ಲ ಎನ್ನುವುದು ಅವನಿಗೆ ಗೊತ್ತಾಗಲಿಲ್ಲ ಎಂದ ಮೇಲೆ ಅವನನ್ನು ಹಾರ್ಟ್ ಸರ್ಜನ್ ಎಂದು ರೋಲ್ ಕೊಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸುತ್ತಿದ್ದಾರೆ ನೆಟ್ಟಿಗರು.